ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಒಂದು ಒಳ್ಳೆಯ ಆಫರ್ ತಗೊಂಡ್ಕೊಂಡು ಬಂದಿದ್ದೇನೆ. ಬನ್ನಿ. ಏನಂದರೆ ಇವತ್ತು ಈ ಒಂದು ಮಾಹಿತಿ ಏನು ಕೊಡ್ತಾ ಇದ್ದೀನಿ, ಒಂದು ಸಿಂಗಲ್ ಆಗಿರ್ತಕ್ಕಂಥ ಹುಡುಗಿಯ ಮಾಹಿತಿ ಆಗಿರುತ್ತೆ. ಈಕೆಗೂ ಕೂಡ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಸೊ ಸ್ವತಃ ಸ್ವಾತಿ ಅರಸೀಕೆರೆಯವರು ಒಬ್ಬ ಬ್ರೋಕರ್ ಅವರಿಗೆ ಇವರ ಡೀಟೇಲ್ಸ್ಗಳನ್ನು ಕಳಿಸಿಕೊಟ್ಟಿದ್ದು, ಬ್ರೋಕರ್ ಅವರು ನನಗೆ ನಿನ್ನೆ ಜಿಮೇಲ್ ಮಾಡಿದರು. ಈಕೆಯ ಸಂಪೂರ್ಣ ಮಾಹಿತಿ ವಿವರಣೆಗಳೊಂದಿಗೆ ಕೊಡ್ತೀನಿ. ಇಷ್ಟ ಆಗಿದ್ದರೆ ನೀವು ಇವ್ರನ್ನ ಮದುವೆ ಆಗ್ಬೋದು ಸ್ನೇಹಿತರೆ. ಹೆಸರು ಸ್ವಾತಿ ಅರಸೀಕೆರೆ ಸ್ನೇಹಿತರೆ. ಪ್ರಸ್ತುತ HM ಅಂತ ಅಂದ್ಬಿಟ್ಟು ಇವರ ತಂದೆಯವರ ಹೆಸರು. ವಯಸ್ಸು ಬಂದು 26 ವರ್ಷ ಇವಾಗ ಪ್ರಾರಂಭ ಆಗಿದೆ. ಅರಸೀಕೆರೆ ಬರೋದು ಹಾಸನದಲ್ಲಿ ಅರಸೀಕೆರೆ ಬರುತ್ತೆ. ಉದ್ಯೋಗದಲ್ಲಿ ಆಹಾರ ಧಾನ್ಯ ಗೋದಾಮಿನಲ್ಲಿ ಒಂದು ದಾಖಲಾ ನಿರ್ವಹಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಹಾರ ಧಾಮ ಅಂತ ಗೋಡವನ್ ಇವಾಗ ರೇಷನ್ ಅಂಗಡಿ ಅಂತ ಕರಿತೀವಲ್ವಾ, ನ್ಯಾಯ ಬೆಲೆ ಅಂಗಡಿ, ಅದರಲ್ಲಿ ಪ್ರಸ್ತುತ ಒಂದು ಗೋದಾಮಿನಲ್ಲಿ ದಾಖಲೆ ನಿರ್ವಹಣೆ ಕೆಲಸ ಮಾಡ್ತಕ್ಕಂಥ ಈಕೆಗೆ ಒಳ್ಳೆಯ ಒಂದು ಮಿತವಾಗಿ ಮಾತಾಡೋದಕ್ಕೂ ಬರುತ್ತೆ, ಕೋಪ ಬಂದಾಗ ಜಗಳ ಮಾಡೋದಕ್ಕೂ ಕೂಡ ಬರುತ್ತೆ. ಒಂದು ಈಕೆ ಬಂದ್ಬಿಟ್ಟು ಗೌಡ್ರು ಮನೆತನದ ಒಂದು ಹಿಂದೂ ಧರ್ಮದ ಸಸ್ಯಾಹಾರಿ ಪ್ರಿಯ ಆಗಿರ್ತಕ್ಕಂತಹ ಸ್ವಾತಿ ಅವರಿಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ. ಸಂಬಂಧ, ಬಾಂಡಿಂಗು, ಸಮಸ್ಯೆ, ಹೆಲ್ತು ಎಲ್ಲನೂ ಕೂಡ ಚೆನ್ನಾಗಿದೆ. ತಂದೆಯವರು ಧಾನ್ಯ ವ್ಯಾಪಾರ ಮಾಡ್ತಾರೆ, ಬೇಳೆಗಳ ವ್ಯಾಪಾರ. ತಾಯಿಯವರು ಗೃಹಿಣಿ. ಒಬ್ಬ ಅಕ್ಕನವರ ಮದುವೆಯಾಗಿ 2 ಜನ ಮಕ್ಕಳು ಇದ್ದಾರೆ, ಶ್ವೇತಾ, ಗೀತಾ ಅಂತ. ಪ್ರಸ್ತುತ ಸ್ವಾತಿ ಅರಸೀಕೆರೆಯವರಿಗೆ ಬೇಕಾಗಿರ್ತಕ್ಕಂಥ ಹುಡುಗನಿರಬೇಕಾಗಿರ್ತಕ್ಕಂಥ ಕ್ವಾಲಿಟಿ ನಂಬರ್ 1 ಸಮತೋಲದ ಜೀವನ ನಡೆಸುವಂಥ ಒಬ್ಬ ಹುಡುಗ ಆಗಿರಬೇಕು. ಅಂದರೆ ನಮ್ಮ ಹತ್ರ 10 ರೂಪಾಯಿ ಇತ್ತು ಅಂತಂದರೆ ನಾವು 8 ರೂಪಾಯಲ್ಲಿ ಜೀವನ ಮಾಡೋಣ, 2 ರೂಪಾಯಿ ಸೇವ್ ಮಾಡಿಟ್ಕೊಂಡು ಮುಂಬರುವ ದಿನಗಳಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಈ ರೀತಿ ಸಮಯಕ್ಕೆ ತಕ್ಕ ಹಾಗೆ ಸಮತೋಲನದಲ್ಲಿ ಜೀವನ ನಡೆಸುವಂಥ ಒಬ್ಬ ಹುಡುಗ ಆಗಿರ್ಬೇಕಂತೆ ನೀವು. ಆಯಿತಾ? ಓಕೆ. 2ನೇ ಪಾಯಿಂಟು, ಕೆಲಸ, ಕುಟುಂಬ, ಸಂಬಂಧ 3ಗಳಿಗೂ ಕೂಡ ಸಮಾನ ಟೈಮಿಂಗ್ ಕೊಡಬೇಕು. ನಾನು ಕೆಲಸದಲ್ಲಿ ಇದ್ದೀನಿ, ಮನೆಗೆ ಬರಲ್ಲ, ನನ್ನ ಮನೆಗೂ ಹೋಗಲ್ಲ, ನೀನು ನನ್ನ ಕಾಲ್ ಮಾಡೋಕ್ಕೆ ಹೋಗಬೇಡ, ಇದು ಬೇಡ. ಕೆಲಸದಲ್ಲಿ ಅರ್ಧ ಟೈಮ್ ಕುಟುಂಬಕ್ಕೆ, ಅರ್ಧ ಟೈಮ್ ಹೆಂಡತಿಗೆ, ಅರ್ಧ ಟೈಮ್ ಸಂಬಂಧಕ್ಕೆ ಕೊಡಬೇಕು. ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನ ವಯಸ್ಸು 1 ರಿಂದ 3 ವರ್ಷ ಒಳಗಡೆ ಇದ್ದರೂ ಕೂಡ ನಡೆಯುತ್ತೆ. ಸ್ನೇಹ, ಮೊದಲಿಗೆ ಸ್ನೇಹದಿಂದ ನಿಮ್ಮನ್ನು ಇಷ್ಟಪಡ್ತೇನೆ, ಆನಂತರ ಪ್ರೀತಿಯಿಂದ ನಿಮ್ಮನ್ನು ಇಷ್ಟಪಡ್ತೇನೆ, ತದನಂತರ 2ಕ್ಕೂ ಕೂಡ ಸಮಾನವಾಗಿ ಇಬ್ಬರು ಕೂಡ ಗಟ್ಟಿಯಾಗಿ ಸಂಬಂಧನ ಬೆಳೆಸೋಣ ಅಂತ ಹೇಳಿದ್ದಾರೆ. ಪಾರ್ಟ್ನರ್ ಮಾತು ಕೇಳಬೇಕು ಮತ್ತು ಫ್ಯೂಚರ್ಸ್ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಯೋಜನೆ ಮಾಡಬೇಕು. ಪಾರ್ಟ್ನರ್ ಅಂದರೆ ಹೆಂಡತಿಯ ಒಂದು ಮಾತನ್ನು ಕೇಳಬೇಕಂತೆ, ಫ್ಯೂಚರ್ ಬಗ್ಗೆ ಸ್ಪಷ್ಟ ನಿರ್ಧಾರ ಕೊಡಬೇಕಂತೆ, ದೀರ್ಘಕಾಲದ ಗಟ್ಟಿಯಾಗಿರ್ತಕ್ಕಂತಹ ಸಂಬಂಧ ಇರಬೇಕು, ನಂದು ಇಷ್ಟೇ ಆಸೆ ಅಂತ ಹೇಳಿದ್ದಾರೆ. ಹುಡುಗ ಬಂದ್ಬಿಟ್ಟು ಆರೋಗ್ಯವಂತ ಹುಡುಗ ಆಗಿದ್ದು, ಹೈಟಲ್ಲಿ ಸ್ವಲ್ಪ ಜಾಸ್ತಿ ಹೈಟ್ ಇದ್ದು, ಹೆಲ್ತಲ್ಲಿ ಒಳ್ಳೆಯ ಒಂದು ಪ್ರೆಜರಲ್ಲಿ ಇರಬೇಕಂತೆ. ಆ್ಯಂಡ್ ಕನ್ನಡ ಜೊತೆಗೆ ಹಿಂದಿ ಮಾತಾಡೋದಕ್ಕೆ ಬರಬೇಕು. ಇಷ್ಟೆಲ್ಲಕ್ಕೂ ಕೂಡ ಸಂಬಂಧಿಸಿದಂಥ ಹುಡುಗ ಆಗಿದ್ದರೆ ನಿಮಗೆ ಒಂದು ಗಿಫ್ಟ್ ಕೊಡ್ತಾರೆ, ಜೊತೆಗೆ ನಿಮ್ಮನ್ನು ಮದುವೆ ಆಗ್ತಾರೆ. ಫಾರ್ ದ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಒಂದು ಬ್ರೋಕರ್ ಅವರು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. DM ಫಾರ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನ್ Gmail IDಯಲ್ಲಿದೆ. ಬೇಗ ಮೆಸೇಜ್ ಮಾಡಿ ಅವ್ರಿಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕೇಳಿ. ಅವರು ಕೊಡ್ತಕ್ಕಂಥ ಗಿಫ್ಟ್ ಏನು ನಿಮಗೆ? ದಿಸ್ ಕಾರ್. ದ ಟೊಯೋಟಾ ಫಾರ್ಚುನರ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೋಸ್ಟ್ ಟ್ರಸ್ಟೆಡ್ ಕಾರ್. ಇದು SIV ಕಾರ್. ದಿಸ್ ಈಸ್ ಯುವರ್ ಗಿಫ್ಟ್. ಅಂದರೆ ಇದು ನಿಮಗೆ ಕೊಡ್ತಕ್ಕಂತಹ ಪವರ್ಫುಲ್ ಗಿಫ್ಟ್. ಯಾಕೆ ಈ ಕಾರನ್ನೇ ಕೊಡ್ತಾ ಇದ್ದಾರೆ? ದ ಒನ್ ಆಫ್ ದ ರೀಸನ್ ಬಿಟ್ವೀನ್ ದಿಸ್ ಈಸ್ ದ ಒಂದು ವರದಕ್ಷಿಣೆ, ಅಂದರೆ ಒಂದು ಡೌರಿ ಅಂತ ಕರಿತೀವಲ್ಲ, ವರದಕ್ಷಿಣೆ ನಿಮಗೆ ಕೊಡ್ತಕ್ಕಂಥದ್ದು ಈ ಒಂದು ದ ಟೊಯೋಟಾ ಫಾರ್ಚುನರ್ ಮಾಡೆಲಲ್ಲಿ ಇರ್ತಕ್ಕಂತಹ ಕಾರು. ಏನಕ್ಕೆ ಡೌರಿ ಕೊಡ್ತಾ ಇದ್ದಾರೆ? ಪವರ್ಫುಲ್ ಡೀಸೆಲ್ ಇರ್ತಕ್ಕಂತಹ ಡಿಸೈನಲ್ಲಿ ಇರ್ತಕ್ಕಂಥ ಈ ಒಂದು ಕಾರು ಕೊಡ್ತಕ್ಕಂಥದ್ದು. ನೀವು ಅವ್ರಿಗೆ ಹೆಚ್ಚಿನ ಸಂಬಂಧ ಕೊಡಬೇಕು, ಫ್ರೀ ಟೈಮ್ ಕೊಡಬೇಕು, ಜೊತೆಗೆ ನೀವು ಅವ್ರ ಜೊತೆ ಒಂದು ಆತ್ಮವಿಶ್ವಾಸದಿಂದ ಕೊನೆ ತನಕ ಎಂಡ್ ತನಕ ಜೊತೆಯಾಗಿ ಇರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದಾರೆ. ಆ್ಯಂಡ್ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಆ್ಯಂಡ್ ಒಳ್ಳೆಯ ಒಂದು ಹೈ ಕ್ವಾಲಿಟಿ ಮತ್ತು ಒಂದು ಹೈ ಕ್ಲಿಯರೆನ್ಸ್ ಇರ್ತಕ್ಕಂತಹ, ಸಸ್ಪೆನ್ಸ್ ಇರ್ತಕ್ಕಂತಹ ಈ ಒಂದು ಕಾರು ನೋಡ್ತಾ ಇದ್ದೀರಾ. ಏನಕ್ಕೆ ಕೊಡ್ತಾ ಇದ್ದಾರೆ? ಪಾಯಿಂಟ್ ನಂಬರ್ 1, ನೀವು ಅವ್ರ ಜೊತೆ ಕೊನೆ ತನಕ ಚೆನ್ನಾಗಿರಬೇಕು. ಜೊತೆಗೆ ನಿಮ್ಮ ತಾಯಿಯವರು ವರದಕ್ಷಿಣೆ ಕೊಟ್ಟಿಲ್ಲ ಅಂತ ನನಗೆ ಕಿರುಕುಳ ನೀಡಬಾರ್ದು.
ಆ್ಯಂಡ್ ನೀವು ನನಗೆ ಹೆಚ್ಚಿನ ಸಮಯ ಕೊಡೋದಕ್ಕೆ ಸುತ್ತಾಡೋದಕ್ಕೆ ಒಂದು ಕಾರ್ ಬೇಕಾಗಿರುತ್ತೆ, ಹಾಗಾಗಿ ಕೊಟ್ಟಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಆಕೆ ಬಂದುಬಿಟ್ಟು ಯಾವಾಗಾದರೂ ಲಾಂಗ್ ಡ್ರೈವ್ ಅಂತ ಹೋಗಬೇಕು ಅಂತ ಇಷ್ಟಪಡುವಂಥ ಹುಡುಗಿ. ನನ್ನ ಹತ್ರ ಕಾರ್ ಇಲ್ಲ ಅಂತ ಅಂತಿರಲ್ಲ, ಅದಕ್ಕೋಸ್ಕರ ಇವಾಗಲೇ ಕೊಡಿಸಿದ್ದಾರೆ ನೋಡಿ. ಸೊ ಇದರ ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ. ಇದು ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್. ಮೊದಲೇ ಟೊಯೋಟಾ ಒಂದು ಫಾರ್ಚುನರ್ ಮಾಡೆಲಲ್ಲಿ ಇರ್ತಕ್ಕಂಥ ಕಾರ್ ಗುರು. ಸೊ ಇದಕ್ಕೆ ಸಂಬಂಧಿಸಿದ ಇಂಟೀರಿಯಲ್ಸ್ಗಳು ಚೆನ್ನಾಗಿರಲ್ವಾ, ನಂಬರ್ 1ನಲ್ಲಿರುತ್ತೆ. ಇದು ಟಚ್ ಸ್ಕ್ರೀನಲ್ಲಿ ಇರ್ತಕ್ಕಂತಹ ಒಂದು ಗೇರ್ ಆಯಿತಾ. ಈ ಒಂದು ಟಚ್ ಸ್ಕ್ರೀನಲ್ಲಿ ಇರ್ತಕ್ಕಂಥ ಗೇರ್ ಸಿಸ್ಟಮು ಪ್ರಸ್ತುತ ಒಂದು ಹೈ ಕ್ವಾಲಿಟಿ ಮತ್ತು ಹೈ ಡಿಮ್ಯಾಂಡಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ಕಂಫರ್ಟ್ ಆಗಿರ್ತಕ್ಕಂಥ ಸೀಟ್ ಹೆಂಗಿದೆ ಅಂತಂದರೆ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಕಂಫರ್ಟ್ ಇದೆ. ಮತ್ತು ಸ್ಟೇರಿಂಗ್ ಬಂದುಬಿಟ್ಟು ನಂಬರ್ 1 ಮಾಡೆಲಲ್ಲಿ ಸ್ಟೇರಿಂಗ್ ಇದೆ. ಅದರಂತೆ ಇದರಲ್ಲಿ ಇರ್ತಕ್ಕಂಥ ಈ ಒಂದು ಸ್ಕ್ರೀನು ಆಫ್ಟರ್ ಲಾಂಗ್ ಟೈಮ್ ನೀವು ಯೂಸ್ ಕೂಡ ಮಾಡ್ಬೋದು. ಗಾಡಿಯಲ್ಲಿರ್ತಕ್ಕಂಥ ಸ್ಪೀಡ್ ಲಿಮಿಟ್ ಬಂದುಬಿಟ್ಟು 120 ಕಿಲೋಮೀಟರ್ವರೆಗೂ ಮಾತ್ರ ಸ್ಪೀಡ್ ಲಿಮಿಟ್ ಅಲೋ ಮಾಡಿದ್ದಾರೆ. ಫಾರ್ ದ ನಾಟ್ ಅಲೋ 200 ಕಿಲೋಮೀಟರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದರ ಸ್ಟೇರಿಂಗ್ ಸಿಸ್ಟಮ್ ಆಗಿರಲಿ, ಇದರಲ್ಲಿ AC ಆಗಿರ್ತಕ್ಕಂಥ ಸ್ಪೇಸ್ ನೋಡ್ತಾ ಇದ್ದೀರಾ, AC ಸ್ಪೇಸ್. ಇಲ್ಲಿಂದ ಆನ್ ಆಗೋದು ಏರ್ ಬ್ಯಾಗ್ ಮತ್ತು ಗೇರ್ ಸಿಸ್ಟಮ್ ಮತ್ತು ಸೀಟ್ ಸಿಸ್ಟಮ್ ಮತ್ತು ಆಫ್ ದ ಫ್ರಂಟ್ ಕ್ವಾಲಿಟಿ ಎಲ್ಲನೂ ಕೂಡ ನೋಡಿ ಇಷ್ಟಪಟ್ಟಿದ್ದರೆ ಮಾತ್ರ ಇದು ನಿಮಗೆ ಸಿಗುತ್ತೆ. ಬಟ್ ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಗಳಿಗೆ ಸಂಬಂಧಿಸಿದ ಹುಡುಗ ಆಗಿರಬೇಕು, ಅದು ಮೇನ್ ಇಂಪಾರ್ಟೆಂಟ್ ಆಗಿರೋದು. ಸೊ ಸ್ನೇಹಿತರೆ, ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಬ್ರೋಕರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಟೇಕ್ ಕೇರ್, ಬಾಯ್.